ನಮಸ್ಕಾರ ಫ್ರೆಂಡ್ಸ್, ಇವತ್ತೊಂದು ನಿಮ್ಗೆ ಚಟ್ನಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಆ ಚಟ್ನಿ ಯಾವುದು ಅಂದರೆ ಮೆಂತೆಕಾಳಿನ ಚಟ್ನಿ. ಇದಕ್ಕೆ ಬೇಕಾಗಿರೋ ಸಾಮಾನು ನೆನೆಸಿಟ್ಕೊಂಡಿರೋಂಥ ಮೆಂತೆಕಾಳು ನೈಟೇ ನೆನೆಸಿಡಬೇಕು. ಅದ್ರ ಜೊತೆಗೆ ಹುರಿದಿರೋಂಥ ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಣಗಿದ ಕೊಬ್ಬರಿ ಇರುತ್ತಲ್ಲ ಅದು ಕೊಬ್ಬರಿನ ತುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ಚಟ್ನಿನ ಮಾಡೋದು. ಇದು ಏನಂದರೆ ದೇಹಕ್ಕೆ ತುಂಬ ತಂಪು, ಆಮೇಲೆ ಬಾಣಂತಿಯರಿಗಂತೂ ತುಂಬ ಒಳ್ಳೆ ಇದು ಚಟ್ನಿ. ಇದು ಒಳ್ಳೆ ಆಹಾರ. ಆಮೇಲೆ ಬಾಣಂತಿಯರಿಗೆ ಕೊಟ್ಟರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ. ಹಾಲು ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ, ಆಮೇಲೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊಂಟಕ್ಕೆ ಅಂತೂ ತುಂಬ ಶಕ್ತಿ ಕೊಡುತ್ತೆ. ಶುಗರ್ಗಂತೂ ತುಂಬ ಒಳ್ಳೆ, ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಇದು ಚಟ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ 1-2 ಸಲ ತಿಂದರೆ ಜಾಯಿಂಟ್ ಪೇಯ್ನ್ಗೆ, ಆಮೇಲೆ ಶುಗರ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಆರೋಗ್ಯಕರವಾದ ಚಟ್ನಿ ಇದು. ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಮುದ್ದೆಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸಿಗೆ ಹಾಕಿ ರುಬ್ತೀನಿ. ನೋಡಿ ಫ್ರೆಂಡ್ಸ್, ಚಟ್ನಿ ಈ ಥರ ಬಂದಿದೆ, ಮೆಂತೆಕಾಳಿನ ಚಟ್ನಿ. ಇದು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಚಪಾತಿಗೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಗೆ ವಾರಕ್ಕೆ 1-2 ಸಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ಬಾಣಂತಿಯರಿಗಂತೂ ತುಂಬ ಒಳ್ಳೆ ಫುಡ್ ಇದು. ಇದು ಮೆಂತೆಕಾಳಿನ ಚಟ್ನಿ ತಿಂದರೆ ಮಕ್ಕಳಿಗೆ ಹಾಲು ಚೆನ್ನಾಗಿ ಬರುತ್ತೆ. ಆಮೇಲೆ ಬಾಣಂತಿಯರಿಗೆ ಸೊಂಟಕ್ಕೂ ತುಂಬ ಶಕ್ತಿ, ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.